ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸಿ. ಏನಲ್ಲ ನವೀನ, ವಸಿ ಬೆಂಗಳೂರಿನಾಗೆ ಇಷ್ಟೊಂದು ಬಿಸಿಲು, ಇಷ್ಟೊಂದು ಶಾಖೆ ಏನಾದರೂ ಇದ್ದತೇನಲ್ಲ ನವೀನ ಬೆಂಗಳೂರಿನಾಗೆ? ಇಲ್ಲ ಕಣಲ್ಲ ರಾಮು, ಅಲ್ಲೆಲ್ಲ ಇಷ್ಟೊಂದು ಇಲ್ಲ ಕಣ. ಈ ಹಳ್ಳಿನಾಗೇ ಅಷ್ಟೊಂದು ಬಿಸಿಲು, ಅಷ್ಟೊಂದು ಶಾಖೆ ಕಾಣಲ್ಲ. ಆ ಸಿಟಿನಾಗೆ ಆ ಫ್ಯಾನು, ಆ ಎ ಸಿ ಎಲ್ಲ ಇರ್ತೈತಲ್ಲ, ಅದಕ್ಕೆ ಅಲ್ಲೇನು ಕಾಣಿಸೋಕ್ಕಿಲ್ಲ ಅಷ್ಟೊಂದು ಶಾಖೆ ಏನು ಬೆಂಗಳೂರಿನಾಗೆ. ಹೂನು ಹೇಳ ಅಭಿನಯ, ವಸಿ ನೀನು ಹೇಳ್ದಂಗೆ ಆ ಬೆಂಗಳೂರಿನಾಗ ಆದರೆ ಎ ಸಿ ಇರ್ತೈತಿ, ಆ ರೂಮ್ಗಳು ಎಲ್ಲ ಫ್ಯಾನ್ಗಳು ಇರ್ತಾವೆ. ವಸಿ ಅಟ್ಲಾಗೆ ವಾರಕ್ಕೆ ಬರೋಕ್ಕಿಲ್ಲ ಸಿಟಿ ಜನ. ಬರೀ ಆ ರೂಮ್ನಾಗೂ ಆ ಎ ಸಿ ಆಗು ಕುತ್ಕೊಂಡಿರ್ತಾರಲ್ಲ, ವಸಿ ಅಷ್ಟೊಂದು ಅವ್ರಿಗೆ ಬಿಸಿಲು ಕಾಣಿಸೋಕ್ಕಿಲ್ಲ ನೋಡು. ವಸಿ ನಾವು ಒಳ್ಳೆ ಹುಡುಗರು ಎಲ್ಲ ರೋಡ್ನಾಗೆ ಅಡ್ಡಾಡ್ತೀವಲ್ಲ ಯಾವಾಗೂ, ಅದಕ್ಕೆ ಆ ಬಿಸಿಲಾಗ ಅಡ್ಡಾಡೋಕ್ಕೆ ಬೋಲ್ ಬಿಸಿಲು ಅಂತ ಅನ್ನಿಸ್ತೈತೆ ಕಣ ನವೀನಣ್ಣ. ಲೇಟುಂಡೈತು ಸವಾಸ ಮೋರಷ್ಟು ಉಪವಾಸ 9 ಕ್ವಾಟ್ಲೆ ಸತೀಶ. ಓ ಏನು ರಂಗಣ್ಣ, ಬೆಳಿಗ್ಗೆ ಅವಾಗೆ ಮುಟ್ಟಿಸ್ಕೊಂಬಂದ್ಬಿಟ್ಟಿದ್ಯಾ ರೋಡ್ನಾಗೆ? ಅಬ್ಬಬ್ಬಬ್ಬಬ್ಬ, ಏನಪ್ಪ ರಂಗಣ್ಣ ಇತ್ಲ ನೋಡ್ದಂಗೆ ಹೋಗ್ತಾ ಇದೆಯಾ? ಯಾರಪ್ಪ? ಯಾರು? ವಯಸ್ಸಿನ ಅನ್ನ ಕರಿತವ್ರಲ್ರಪ್ಪ? ಯಾರಪ್ಪ ನೀವು? ಏನು ರಂಗಣ್ಣ, ಓ ನೀನು ಆ ಪಾಟಿ ಕುಡ್ಕ ಬಂದ್ರೆ ನಾವೆಲ್ಲ ಎಲ್ಲಿ ನಿನಗೆ ಕಣ್ಣಿಗೆ ಬೀಳ್ತೀವಿ ಹೇಳಪ್ಪೋ? ಓಸಿ ಇತ್ಲ ತಿರುಗಿ ನೋಡಪ್ಪೋ, ಯಾರು ಅಂತ ಗೊತ್ತಾಗ್ತೈತಿ. ಓಹೋ, ಇದೇನಪ್ಪ ವಸಿ ಈ ಕಣ್ಣಿಗೆಲ್ಲ ಯಾಶು ಹಾಕ್ಯಂಗೆ ಕುಂತಿದೆಯಲ್ಲಪ್ಪ? ವಸಿ ನಮ್ಮೆಲ್ಲರ ನಮ್ಮ ಪ್ರೀತಿಯ ರಾಮು ಕುಂತಿದ್ದಾನೆ, ಆ ಬುಲೆರೋದು ಭಾರತ ಕುಂತವನಲ್ಲಪ್ಪ. ವಸಿ ಈ ಕನ್ನಡಕ ಹಾಕ್ಕೊಂಡಿರೋದೆ ಯಾರು ಅಂತ ಗೊತ್ತಾಗ್ತಿಲ್ವಲ್ಲಪ್ಪೋ ನನಗೆ. ರಂಗಣ್ಣ, ನಮ್ಮ ನವೀನ ಅಲ್ವೇ? ನವೀನ ಕಣ್ ರಂಗಣ್ಣ ಅವನು. ಓಹೋ, ನವೀನಪ್ಪ ಯಾವಾಗ ಬಂದಪ್ಪ ಬೆಂಗಳೂರಿಂದ? ವಸಿ ನೀನು ಬೆಂಗಳೂರಿಂದ ಬಂದಿದ್ದೆ ನೋಡಲಿಲ್ವಲ್ಲ ನವೀನಪ್ಪ ನಾನು ಅವಾಗ ಬಂದು 3-4 ದಿವಸ ಆಗಲಿಲ್ಲ ರಂಗಣ್ಣ. ವಸಿ ನೀನೇ ಎಲ್ಲೂ ಕಾಮ್ಲಿಲ್ಲ ನನ್ನ ಕಣ್ಣಿಗೆ. ಏನು ಸಮಾಚಾರ, ಚೆನ್ನಾಗಿದೆಯಾ ಹೆಂಗ? ಹ್ಞೂ ನವೀನಪ್ಪ, ಈ ರಂಗಣ್ಣ ಯಾವಾಗೂ ಶಾಂತಕ್ಕೆ ಇರ್ತಾನೆ ಕಣಪ್ಪೋ. ವಸಿ ನಿನ್ನ ನೋಡಿದ ಮ್ಯಾಕೆ ಇನ್ನೂ ಶಾಂತಾಗ ಆಗ್ತೀನಿ ನವೀನಪ್ಪ. ವಸಿ ನವೀನಪ್ಪ, ಯಾವಾಗಪ್ಪ ನೀನು ಮದುವೆ ಆಗೋದಿನ್ನು? ರಂಗಣ್ಣ, ಮದುವೆ ಏನು ಆಗಂಡು ಬಿಡ್ರಿ ರಂಗಣ್ಣ. ವಸಿ ನಮ್ಮ ಮನೆಗೂ ಹೇಳ್ತಾವ್ರೆ, ಹೆಣ್ಣು ಪಣ್ಣು ನೋಡಿ ಮದುವೆ ಆಗ್ಬೇಕಂಡ್ ರಂಗಣ್ಣ. ಎಣ್ಣೆ ಸಿಗಕ್ಕಿಲ್ಲ ನೋಡ್ರಿ ರಂಗಣ್ಣ. ನೋಡ್ರಪ್ಪ ವಸಿ ಈ ನಮ್ಮೂರ್ನಾಗಂತೂ ಅದೆಷ್ಟು ಜನ ಮದುವೆ ಆಗ್ದಂಗೆ ಅವರಪ್ಪ. ಕಮ್ಮಿ ಅಂತ ಅಂದ್ರೂ 40 ಗಂಡುಗಳು ಈಗ ಮದುವೆ ಆಗೋಕ್ಕೆ ಬಂದ್ಬಿಟ್ಟು ಕಣ್ರಪ್ಪ. ವಸಿ ಅವ್ರಿಗೆಲ್ಲ ಎಣ್ಣೆಲ್ಲಿದ್ದ ತರ್ಬೇಕ್ರಪ್ಪ. ವಸಿ ಯೋಚನೆ ಮಾಡ್ರಪ್ಪ. ವಸಿ ಮದುವೆ ವಯಸ್ಸಿಗೆ ಬಂದಿರೋ ಎಲ್ಲ ಹುಡುಗರು ನಮ್ಮಳ್ಳೇರು ಬೇರೆ ಮದುವೆ ಆಗ್ರಪ್ಪ. ವಸಿ ಏನು ಸಿಕ್ಕದೆ ಕಷ್ಟ ಕಣ್ರಪ್ಪ. ಅದಕ್ಕೆ ಹೇಳ್ತೀವಿ, ಬೇರೆ ಮದುವೆ ಆಗ್ರಿ. ಅದೇ ಕಣ್ರಂಗಣ್ಣ, ಎಣ್ಣೆ ಸಿಕ್ಕಾಕಿಲ್ಲ, ಯಾವ ಊರಿಗೆ ಹೋದ್ರೂ ವಸಿ ಎಣ್ಣಿಂದು ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಆಗಿಬಿಟ್ಟೆ ಕಣ್ರಂಗಣ್ಣ. ರಾಮು, ವಸಿ ಆ ಎಣ್ಣೆಯಿಂದ ಡಿಮ್ಯಾಂಡ್ ಕೇಳ ರಾಮು. ಆ ಬೇರೆ ಹೆಣ್ಗಳನ್ನ ನೋಡ್ಕೊಂಡು ಮದುವೆ ಆಗ್ಬೇಕಂದ್ರಪ್ಪ ರಾಮು. ಹಿಂಗೆ ಹೋದ್ರೆ ನಮ್ಮೂರ್ನಾಗಿರೋ ಹುಡುಗರಿಗೆ ಏನೇ ಸಿಗಕ್ಕಿಲ್ಲ ನೋಡ್ರಪ್ಪ. ವಸಿ ಆ ಬೇರೆ ಮದುವೆ ಆಗ್ರಪ್ಪ. ಹ್ಞೂ ರಂಗಣ್ಣ, ವಸಿ ನಮ್ಮ ಮನೆಗೂ ಹೆಣ್ಗಳ್ನ ನೋಡ್ತಾವ್ರು ಕಣ್ರಂಗಣ್ಣ. ಅವು ಸೊಟ್ಟಾಗೋದು ಬೇಡ್ವಿ, ಆ ಸೊಟ್ಟಾದ್ರೆ ಮದುವೆ ಆಗದೆ ನೋಡು. ಆ ಬುಲ್ಯಾರು ಬರತ್ತ ನೋಡಪ್ಪ. ಯಾಕೋ ಸುಮ್ಕೆ ಕುತ್ಕೊಂಡವನಲ್ಲಪ್ಪ? ಯಾಕಪ್ಪ ಬರೇಶ ಸುಮ್ಕೆ ಕುತ್ಕೊಂಡಿದ್ಯಲ್ಲಪ್ಪ? ಯಾಕಪ್ಪ ಬರ್ತಾ? ಯಾಕೆ? ಏನು ಕಣ್ರಂಗಣ, ಇನ್ನೇನು ಮಾತಾಡೋಣಪ್ಪ, ಸುಮ್ಮನೆ ಕುತ್ಕೊಂಡೆ ನೋಡು. ವಸಿ ನೀನು ಬಂದಲ್ಲ, ಅದಕ್ಕೆ ನಾನು ಸುಮ್ಮನೆ ಯಾತು ಮಾತಾಡೋಕೆ ಹೋಗಲಿಲ್ಲ. ನಾನು ಬಂದರೆ ಯಾಕಪ್ಪ ನೀನು ಸುಮ್ಮನಾಗಬೇಕು? ಬರದ ಯಾಕೆ ಸುಮ್ಮನಾದೆ?
ಏನಾದ್ರು ಮಾತಾಡಪ್ಪ ಬರ್ತಾ ಮಾತಾಡು. ಏನ್ ಮಾತಾಡೋಣ ಬಿಡ್ರಿ ರಂಗಣ್ಣ, ಯಾಕೆ ಮಾತಾಡೋಣ? ನಿನಗಂತೂ ಮುಟ್ಟಿಸೇ ಬಂದಿದೀಯ, ಅದಕ್ಕೆ ಸುಮ್ಮನೆ ಏನು ಬಿಟ್ಲೇ ಬಿಡ್ತಾ ಇದೆಯಲ್ಲ ನಿನ್ಕೊಂಡು. ನಮ್ಮನ್ನು ನೋಡಿ ಮಾತಾಡು ಮಾತಾಡು ಅಂತೀಯ. ಯಾಕೆ ಮಾತಾಡೋಣಪ್ಪ ನಾವು? ಅಲ್ಲ ಕಣ್ರಪ್ಪ, ವಯಸ್ಸಿ ನಾನು ನಿಮ್ಮ ಒಳ್ಳೆಗೆ ಕಣ್ರಪ್ಪ ಹೇಳಿದ್ದು. ಯಾಕೆ ಅಂತ ಅಂದರೆ ವಯಸ್ಸಿ ನಿಮಗೆ ವಯಸ್ಸಾದ್ಮೇಲೆ ಮದುವೆ ಆಗಿ ಮಕ್ಕಳಾದರೆ ಅವು ಎಲ್ಲ ದೊಡ್ಡರಾಗ ಓಡಕ್ಕೆ ನೀವೆಲ್ಲರೂ ಮೂಲಿಗೆ ಬೀಳ್ತೀರ ಕಣ್ರಪ್ಪ. ವಯಸ್ಸಿ ಸರಿಯಾದ ಟೈಮಿಗೆ ಮದುವೆ ಆಗ್ಬೇಕಂದ್ರಪ್ಪ. ಆಮೇಲೆ ನೀವು ಏನಾದರೂ ಲೇಟಾಗಿ ಮದುವೆ ಆದರೆ ವಯಸ್ಸಿ ನಿಮ್ಗೆ ಹುಟ್ಟ ಮಕ್ಕಳೂ ಲೇಟಾಗಿ ಹುಡ್ತಾವೆ ಕಣ್ರಪ್ಪ. ಅವು ಬೆಳೆದು ದೊಡ್ಡವರಾಗ ಓಡಾಡಿಯೇ ನೀವೇ ಬದುಕಿರ್ತೀರೋ ಗೋಡೆ ಕಂಡಿರ್ತೀರೋ ಗೊತ್ತಿಲ್ಲ ಕಣ್ರಪ್ಪ. ವಯಸ್ಸಿ ಅದಕ್ಕೇನೆ ಆ ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಡೋ ಹೊರಟಿಗೆ ವಯಸ್ಸಿ ನೀವೂ ಹಂಗೆ ಗಟ್ಮುಟ್ಟಾಗಿರ್ಬೇಕೇನ್ರಪ್ಪ. ಅದಕ್ಕೆ ಹೇಳ್ತೀವಿ, ನೀವು ವಯಸ್ಸಿ ಬೀರಿನೇ ಮದುವೆ ಆಗ್ರಪ್ಪ ಯುವಕರಲ್ಲ. ಹ್ಞೂ ನೋಡ್ರಂಗಣ್ಣ, ವಯಸ್ಸಿ ನೀನು ಹೇಳೋದ್ರಾಗೂ ಸರಿ ಐತ್ ಕಣ್ರಂಗಣ್ಣ. ಯಾಕೆ ಅಂತ ಅಂದರೆ ವಯಸ್ಸು ಸರಿಯಾಗಿ ಮದುವೆ ಆಗಿ ಮಕ್ಕಳಾದರೆ ವಯಸ್ಸಿ ನಾವು ಹಣ್ಣನ್ನು ಮುತ್ಕಾಗಿ ಮೂಲಿಗೆ ಬಿಡೋ ಓಟೋತ್ತಿಗೆ ಆ ಜವಾಬ್ದಾರಿನೆಲ್ಲ ಮಕ್ಳು ಕೈ ಕೊಡ್ಬೋದು ಹೇಳ್ರಂಗಣ್ಣು. ವಯಸ್ಸಿ ನಾವೇ ಲೇಟಾಗಿ ಮದುವೆ ಆದರೆ ಇನ್ನು ನಾವು ಮಕ್ಕಳು ಚಿಕ್ಕ ವಯಸ್ಸಿದ್ದಂಗೆ ನಾವೇ ಹಣ್ಣನ್ನು ಮುತ್ಕಾಗಿ ಮೂಲಿಗೆ ಬಿದ್ದುಬಿಡ್ತೀವಿ ಹೇಳ್ರಂಗಣ್ಣ. ವಯಸ್ಸಿ ಅದಕ್ಕೇ ಆ ಟೈಮಿಗೆ ಸರಿಯಾಗಿ ಮದುವೆ ಆಗಬೇಕು ಅಂತ ರಂಗಣ್ಣ ಹೇಳ್ತಾ ಇದ್ಕೊಂಡ್ರಲ್ಲ ಭರತ ನವೀನ. ಹ್ಞೂ ಕಣ ರಾಮು, ನಮಗೂ ಅರ್ಥ ಆಯ್ತು ಬಿಡ್ಲ ರಂಗಣ್ಣ ಹೇಳಿದ್ದು. ರಂಗಣ್ಣ ಹೇಳ್ತಿರೋದು ಅದನ್ನೇ ಕಂಡ. ಒಂದು ಸ್ವಲ್ಪ ವಯಸ್ಸಿಗೆ ತಕ್ಕನಂಗೆ ಮದುವೆ ಆದ್ರಲ್ಲ ಹುಡುಗರ, ಆಮೇಲೆ ಮುಂದೆ ನಿಮ್ಗೆ ವಯಸ್ಸಾದ್ಮೇಲೆ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡ್ಕೊಂಬಂಗೆ ಆಗಬೇಕು ಅಂತ ರಂಗಣ್ಣ ಹೇಳ್ತಿರೋದು. ವಸಿ ಆ ಟೈಮಿಗೆ ಸರಿಯಾಗಿ ಮದುವೆ ಆದರೆ ನೋಡ್ಲ ಮಕ್ಕಳು ಕೈಗೆಲ್ಲ ಜವಾಬ್ದಾರಿ ಕೊಟ್ಟು ವಸಿ ನಾವು ಮನೆಯಾಗಿ ಆರಾಮಾಗಿರ್ಬೋದು ನೋಡ್ಲ. ಅದಕ್ಕೆ ವಸಿ ಆ ಬಿರಿನೇ ಮದುವೆ ಆಗ್ರಿ ಅಂತ ರಂಗಣ್ಣ ಹೇಳ್ತಾವನೆ. ಸರಿ ಕಣ್ಣವಿನವು ವಯಸ್ಸಿ ಹಂಗೆ ಬೈಗಿನ ಕಡೆಯಿಂದ ಏನನ ಒಂದು ಒಟ್ಟು ಸಿಕ್ಕಿ ಏನಪ್ಪ ನವೀನ, ಹಂಗೆ ಆ ಆಫೀಸಿನ ಅಂಗಡಿ ಕಡೆಗೆ ಹೋಗಿ ಬರ್ಬೇಕಾವು ನವೀನ. ಅದಕ್ಕೆ ಹೇಳ್ತೀವಿ, ಸಿಕ್ಕಿ ಏನಪ್ಪ ಬೈಗಿನ ಕಡೆಯಿಂದ ನವೀನಪ್ಪ. ಹೆಂಗ ಕಣ ರಂಗಣ್ಣ ನೋಡೋಣ ಹೇಳು, ಯಾಕಪ್ಪ ಆಫೀಸಿನ ಅಂಗಡಿ ಕಡೆಗೆ ಬೈಗಿಂದ ಹೊತ್ನಾಗ? ಅದೇ ಕಣಪ್ಪ ನವೀನಪ್ಪ, ವಯಸ್ಸಿ ಆ ಬೈಗಿನ ಕಡೆ ಇದ್ದ ಒಂದು 90ಗೆ ಏನಾದ್ರು ಅಡ್ಜಸ್ಟ್ ಮಾಡಿಸಿ ಏನೋ ಅಂಬಿಟ ಕೇಳಿದೆ ಕಣಪ್ಪ ನವೀನ. ವಯಸ್ಸಿ ಹಂಗೆ ಆ ಬೈಗಿನ ಕಡೆ ಇದ್ದ ಆಫೀಸ್ ಅವ್ರ ಅಂಗಡಿ ಕಡೆಗೆ ಹೋದರೆ ಹಂಗೆ ಒಂದು 90 ತಗೊಂತೀನಿ ಕಣವು. ವಯಸ್ಸಿ ಅದಕ್ಕೆ ಸಂಜೆ 1 ಒಟ್ಟು ಸಿಕ್ತಿ ಏನೋ ಅಂತ ಕೇಳಿನಪ್ಪ ನವೀನ. ಸರಿ ಆಯ್ತು ಹೇಳಿ ರಂಗಣ್ಣ. ವಯಸ್ಸಿ ಆ ಸಂಜೆ ಹೊತ್ನಾಗ ಇತ್ಲಾಗ ಬತ್ತೀಯಲ್ಲ ಅವಾಗ ಮಾತಾಡ್ಸು, ಅವಾಗ ನೋಡೋಣ ರಂಗಣ್ಣ. ಸರಿ ಕಣ್ರವು, ವಯಸ್ಸಿ ಎಲ್ಲ ಯುವಕರು ಬಿರಿನೇ ಮದುವೆ ಆಗ್ರಪ್ಪ ಟೈಮಿಗೆ ಸರಿಯಾಗಿ. ಹ್ಞೂ ವಯಸ್ಸಿ ಮದುವೆ ಆಗೋದನ್ನ ಡಿಲೇ ಮಾಡಬೇಡ್ರವು. ಹೆಂಗ? ಹ್ಞೂ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹ್ಞೂ ವಸಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟು ಬೇಡಿರಪ್ಪ. ಬರ್ತೀನಿ ಕಣ್ರಪ್ಪ ಮುಂದಿನ ಸಂಚಿಕೆಗೆ.